ಯಾವ ವಿಚಾರದಲ್ಲಿ ಎಲ್ಲ ರೋಲ್ ಮಾಡೆಲ್ ಆಗಿದ್ರು? ಮೇಡಮ್ ನೋಡಿ, ನಮ್ಮ ತಂದೆ ಹುಟ್ಟು 1 ವರ್ಷಕ್ಕೆ ಅವ್ರ ತಾಯಿ ತೀರೋದ್ರು. ಓಕೆ. 5 ವರ್ಷಕ್ಕೆ ಅವ್ರ ತಂದೆ ತೀರೋದ್ರು. ಹ್ಮ್ ಹ್ಮ್ ಅವತ್ತಿಂದಾನು ಡೇ 1 ಇಂದ ಹುಟ್ಟಿದಾಗಿಂದನು ಸ್ಟ್ರಗಲ್ ಮಾಡ್ಕೊಂಡೇ ಬಂದಿರೋದು. ಹ್ಮ್ ಹ್ಮ್ ಹ್ಮ್. ಓಕೆ. ಬೇಸಿಕಲಿ ನಮ್ಮ ತಾತನ ಕಾಲದಲ್ಲೆಲ್ಲ ರೈತರು ನಾವು. ಓಕೆ. ಒಕ್ಕಲಿಗರಂದ್ರೆ ಹೊಲ ಹೊತ್ತು ಬಿತ್ತು ಎಲ್ಲರಿಗೂ ಕೊಟ್ಟು ಮಿಕ್ಕಿದ್ ನಾವು ತೊಗೊಂಡೋಗ್ತಾ ಇದ್ವಿ. ಈ ಕೆಲಸ ಮಾಡ್ತಾ ಇದ್ವಿ. ಇವಾಗ ಮಾನ್ಯತಾ ಟೆಕ್ ಪಾರ್ಕ್ ಇಷ್ಟೆಲ್ಲ ಕಮರ್ಷಿಯಲ್ ಆದ್ಮೇಲೆ ಆಲ್ಮೋಸ್ಟ್ ನಮ್ಮ ಜಮೀನೆಲ್ಲ ಮಾನ್ಯತಾ ಟೆಕ್ ಪಾರ್ಕ್ ಹೋಗಿದೆ. ಓಕೆ. ಹಂಗಾಗಿ ವ್ಯವಸಾಯ ಬಿಟ್ರು. ವ್ಯವಸಾಯ ಮಾಡಕ್ಕೆ ಇವಾಗ ಜನ ಸಿಗಲ್ಲ. ಅಪ್ಪ ಅಮ್ಮಂಗೆ ಪ್ರೀತಿಯ ಮಗನ? ಮೇಡಮ್, ಇರೋನು ಒಬ್ಬನೇ ಅಂದ್ರೆ ಪ್ರೀತಿ ಇರಲ್ವಾ? ಅಲ್ಲ, ತಂಗಿ ಒಬ್ರು ಇದಾರಲ್ವಾ? ಇಲ್ಲ, ಆದ್ರೂ ಅದರ ನಮ್ಗೇನು ಡಿಸ್ಕ್ರಿಮಿನೇಷನ್ ಎಲ್ಲ ಏನಿಲ್ಲ. ಆಮೇಲೆ ನಮ್ಮ ತಂದೆ ನಾವ್ ಏನೇ ಮಾಡ್ತೀನಿ ಅಂದ್ರೂ ಯೋಚನೆ ಮಾಡಿ ಮಾಡು. ಆಮೇಲೆ ನಾನು ಪ್ರೊಪ್ರೈಟರ್ಶಿಪ್ ಅಲ್ಲೇ ಮಾಡೋದು, ಪಾರ್ಟ್ನರ್ಶಿಪ್ ಅಲ್ಲಿ ನಾನೇನು ಮಾಡೋದು. ಓಕೆ. ಬಟ್ ಇನ್ನೊಂದು ಪ್ರಶಾಂತ್, ನೀವು ಪರಿಚಯ ಆಗಿದೆ ಸೋಷಿಯಲ್ ಮೀಡಿಯಾ ಮುಖಾಂತರ. ಅಂದ್ರೆ ಬಹಳ ಜನಕ್ಕೆ ಪರಿಚಯ ಆದ್ರಿ, ನಿಮ್ಮ ಲವ್ ಸ್ಟೋರಿ ಪರಿಚಯ ಆಯ್ತು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಜನ ನಿಮ್ಮ ಲವ್ ಸ್ಟೋರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಬಹಳ ಸುದ್ದಿ, ಐ ಮೀನ್ ರೀಲ್ಸ್ ಎಲ್ಲ ಚೆನ್ನಾಗಿ ಓಡತ್ತೆ, ಕಮೆಂಟ್ಸ್ ಹಾಕ್ತಾರೆ, ಇದ್ರೆ ಈ ತರ ಇರ್ಬೇಕಪ್ಪ ಅಂತ ಹೇಳಿ. ಅದೆಲ್ಲ ನೋಡಿದಾಗ ನಿಮಗೆ ಏನ್ ಅನ್ಸ್ತು ಅಂತ ಹೇಳಿ? ಜನಕ್ಕೆ ನಿಯತ್ತಾಗಿರೋರು ಸಿಗೋದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಅದಕ್ಕೆ ನಮ್ಮ ನೋಡಿ ಖುಷಿ ಪಡ್ತಾರೆ ಅಷ್ಟೇ. ಓಕೆ. ನಿಯತ್ತಾಗಿ ಎಲ್ಲರಿಗೂ ನಿಯತ್ತಾಗಿರೋರೇ ಬೇಕು. ಫಸ್ಟ್ ಅವ್ರಿದಾರ ಅನ್ನೋದು ಯೋಚನೆ ಮಾಡ್ಬೇಕು. ಹೌದು. ಆದ್ರೆ ತುಂಬಾ ಜನ ಕೆಲವರು ಮೆಸೇಜ್ ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೆ, ಇದನ್ನೆಲ್ಲ ಯಾಕೆ ಹಾಕಬೇಕು ಸೋಷಿಯಲ್ ಮೀಡಿಯಾಗೆ ಹಾಗೆ ಅಂತ ಕೆಲವರೆಲ್ಲ ಕಮೆಂಟ್ ಹಾಕ್ತಿದ್ರು. ಅವ್ರಿಗೆಲ್ಲ ಏನು ಹೇಳ್ತೀರಿ ನೀವು? ಮೇಡಮ್ ನೋಡಿ, ನನ್ನ ಹೆಂಡತಿ ನಾನು ಪ್ರೀತಿ ಮಾಡಿ ಮದುವೆ ಆಗಿರೋದು ಸತ್ಯ, ಅವಳು ತೀರೋಗಿರೋದು ಸತ್ಯ. ನಾನು ಇರೋ ಅಷ್ಟು ದಿವಸನು ಅವಳ ಹೆಸರು ಉಳಿಸ್ಬೇಕು ಅಂದ್ರೆ ಅದು ನನ್ಗೆ ಇರೋದು, ನನ್ನ ಆಸೆ ಅದು. ಆಮೇಲೆ ನಾನು ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಲ್ಲ, ಅದು ನನ್ನ ಅಕೌಂಟಲ್ಲಿ ನಾನು ಹಾಕ್ತಾ ಇರೋದು. ನಾನು ಏನಾದ್ರು ಪ್ರೊವೋಕ್ ಮಾಡಿ ಬೇರೆಯವ್ರ ಅಕೌಂಟಲ್ಲಿ ಹಾಕಿ ಅಂದ್ರೆ ಅದು ತಪ್ಪು. ನನ್ನ ಹೆಂಡತಿ ಫೋಟೋ ನಾನು ಯಾಕೆ ಹಾಕ್ಬಾರ್ದು? ನನ್ನ ಹೆಂಡತಿ ತಾನೇ ಅವಳು, ಮತ್ತೆ ನಾನು ಯಾಕೆ ಹಾಕ್ಬಾರ್ದು? ನಿಮ್ಗೆ ಅಷ್ಟು ಬೇಜಾರಾಯ್ತು ಅಂದ್ರೆ ಅನ್ಫಾಲೋ ಮಾಡಿ. ಯಾಕೆ ನೋಡ್ತೀರಾ? ಡೆಮೋಕ್ರೆಟಿಕ್ ಕಂಟ್ರಿ, ನಿಮಗೂ ಫ್ರೀಡಮ್ ಇದೆ. ಯಾಕೆ ಇನ್ನೊಬ್ರು ಫ್ರೀಡಮ್ನ ಇದು ಮಾಡ್ತೀರಾ? ಓಕೆ. ಅಂದ್ರೆ ನೀವು ಫಸ್ಟ್ ಫೋಟೋ ಪೋಸ್ಟ್ ಎಲ್ಲ ಹಾಕಿದ್ದೆ ಹರ್ಷಿತಾ ಅವ್ರ ಜೊತೆ? ಹೌದು ಮೇಡಮ್, ಅದಕ್ಕೆ ಮುಂಚೆ ನನ್ನ ಪ್ರೊಫೈಲ್ ಚೆಕ್ ಮಾಡಿ. ಹೌದು, ನಾನು ನೋಡಿದೆ, ಹಂಗಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ನನ್ನ ಹೆಂಡತಿಗೆ ಅಷ್ಟೇ ಇದ್ದಿದ್ದು. ಓಕೆ. ಫೋಟೋ ಇಡಿಸ್ಬೇಕು, ನಮಗೆ ಪಬ್ಲಿಸಿಟಿ ಬೇಡ, ಮುಂದೆ ಮಾರ್ಕೆಟ್ ಇದೆ, ನಮ್ಗೆ ಸಾಕು, ಕೈ ತುಂಬ ಕೆಲಸ ಇದೆ, ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೆ ಸಾಕು. ಜನ ನೋಡಿದವರೆಲ್ಲ ಖುಷಿ ಪಡ್ತಾರೆ ಅನ್ನೋದು ತಪ್ಪು. 2000 ಜನ ಮದುವೆಗೆ ಬಂದ್ರೆ 2000 ಜನ ನಿಮ್ನ ನರ್ಸಕ್ಕೆ ಬರಲ್ಲ. ಪಬ್ಲಿಸಿಟಿಗೋಸ್ಕರ ನೀವು ಯಾವುದೇ ತರದ ಇದು ಮಾಡ್ತಿಲ್ಲ ಮೇಡಮ್. ಇವಾಗ ನಮ್ಮನ್ನ ನಾನು ದುಡ್ದು ನಮ್ಮನ್ನ ನಾನು ತಿಂತಾ ಇದೀನಿ. ಇವಾಗ ಪಬ್ಲಿಸಿಟಿ ತಗೊಂಡು ನನಗೇನು ಸಿಗುತ್ತೆ ಲಾಭ? ಇವಾಗ ಇಷ್ಟು ಜನಕ್ಕೆ ನನಗೇನು ಗೊತ್ತಾ, 4 ಜನಕ್ಕೆ ಮಾದರಿ ಆಗಿರ್ಬೇಕು. ಇವಾಗ ಮದುವೆ ಆಗಿ 3 ತಿಂಗಳು ಡೈವರ್ಸ್ ಮಾಡ್ಕೊಂತಾರಂದ್ರೆ ಮದುವೆಗೆ ಮುಂಚೆ ನೋಡಿರಲ್ವ ಅವಳನ್ನ, ಇಲ್ಲ ಗೊತ್ತಿರಲ್ವ ಅವಳು ಯಾರು ಅಂತ? ಇಂಥ ಜನಕ್ಕೆ ನಾನು LLB ಮಾಡಲಿಲ್ಲ, ಮಾಡಿದರೆ ಕೌನ್ಸಿಲಿಂಗ್ ಕೊಟ್ಬಿಡ್ತಾ ಇದ್ದೆ, ಬರೀ ಡೈವರ್ಸ್ ಕೇಸಿಗೆ ಮಾತ್ರ. ಇಬ್ಬರದು ಜೀವನ ಹಾಳಾಗುತ್ತೆ. ಏನೋ ಒಂದೇ ಒಂದು ಬ್ಯಾಡ್ ಡಿಸಿಷನ್ ಅಷ್ಟೇ, ಅನುಸರಿಸ್ಕೊಂಡು ಹೋದ್ರೆ ಸಂಸಾರ ಆಗೋದು. ಹೌದು. ಏನು ವಿಚಾರಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರಶಾಂತ್ ಅವರೇ ಒಂದು ಹೆಲ್ತಿ ರಿಲೇಶನ್ಶಿಪ್ಗೆ ನಿಮ್ಮ ಪ್ರಕಾರ? ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಷ್ಟೊಂದು ಜನ ಸೆಲೆಬ್ರಿಟಿಗಳನ್ನ ನೋಡ್ತೀವಿ, ನಮ್ಮ ಸುತ್ತಮುತ್ತ ಇರೋರನ್ನೇ ನೋಡ್ತೀವಿ, ಮದುವೆ ಆಗಿ 2 ತಿಂಗಳಾಗಿಲ್ಲ, 3 ತಿಂಗಳಾಗಿರಲ್ಲ, ಡಿವೋರ್ಸ್ ಕೇಸ್ಗಳಿಗೆ ಅಪ್ಲೈ ಮಾಡ್ತಿರ್ತಾರೆ. ಏನು ಯಾಕೆ ಆ ತರ ಆಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ರಿಲೇಶನ್ಶಿಪ್ ಇತ್ತೀಚಿನ? ನಿಜ ಹೇಳ್ಬಿಡ್ಲ, 50% ಈ ಅತ್ತೆ ಅನ್ನೋರು ಏನಿರ್ತಾರಲ್ಲ, ಮಗನ ಮೇಲೆ ಅಷ್ಟು ಒಲವು ಇರುತ್ತೆ. ಎಲ್ಲಿ ಹೆಂಡತಿ ಕಿತ್ಕೊಂಡು ಹೋಗ್ಬಿಡ್ತಾಳೆ ನನ್ನ ಮಗನ್ನ ಅನ್ನೋ ಒಂದು ಫ್ಯಾಕ್ಟ್ ಇರಬಹುದು, ನನ್ನ ಅನಿಸಿಕೆ ಅನಿಸ್ತಾ ಇರೋದು. ಹೊಂದಾಣಿಕೆ ಇರಲ್ಲ ಒಂದೇ ಮನೇಲಿದ್ರೆ. 100 ತಲೆ ಮೇಂಟೈನ್ ಮಾಡ್ಬೋದು, 2 ಜಡೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಇಲ್ಲ ಸರ್, ನಮ್ಮ ಅತ್ತೆ ತುಂಬಾ ಒಳ್ಳೆಯವರು. ಮೇಡಮ್ ನಾನೇನ್ ಹೇಳ್ತಾ ಇದ್ದೀನಿ, ಲೋಕ ರೂಢಿ ಕೇಳಿದ್ದು. ನಾನ್ ಹೇಳಿದ್ದು ಒಂದೊಂದ್ ಆ ತರ ಇರುತ್ತೆ. ಆಮೇಲೆ ಇವಾಗ ಏನ್ ಅಕ್ಸೆಪ್ಟ್ ಮಾಡ್ಬೇಕು ಸೊಸೈಟಿ ಅಂದ್ರೆ, ಇವಾಗ ಒಬ್ಳು ಮದ್ವೆ ಆಗಿ ಬಂದು ಸೊಸೆ ಅಂದ್ರೆ ನಿಮ್ ಮನೆಗ್ ತಾನೇ ಬಂದಿದ್ದು, ನಿಮ್ ಸಂಸಾರ ನೋಡ್ಕೊಂಡು ನಿಮ್ ವಂಶ ಬೆಳಗ್ಗೆ ಬೆಳೀತಾಳೆ. ಅವಳ ಮೇಲೆ ನಿಮ್ಗೆ ಯಾಕೆ ಅಸೂಯ? ಇದು ಸಿಂಪಲ್. ಅದು ಬಿಟ್ರೆ ಅವ್ರವ್ರದ್ದು ಪರ್ಸನಲ್ ಒಪಿನಿಯನ್ಸ್ ಏನಿರುತ್ತೆ, ಟ್ರಾನ್ಸ್ಪರೆನ್ಸಿ ಕಡಿಮೆ. 3 ದಿವಸ ಮಾತಾಡಿಲ್ಲ ಅಂದ್ರೆ ಇನ್ನೊಬ್ರು ಯಾರು ಬೇಕು ಮಾತಾಡಕ್ಕೆ. ಈ ತರ ಆಗಿ ಫಾಸ್ಟ್ ಫುಡ್ ಎಫೆಕ್ಟ್ ಇದೆಲ್ಲ. ಫಾಸ್ಟ್ ಫುಡ್, ಪಿಜ್ಜಾ, ಬರ್ಗರ್, ಹಂಗಂದ್ರೆ ತಿಂದ್ಬಿಟ್ರೆ ಸರಿ ಅಲ್ಲ ಮೇಡಮ್. ನಾನು ಹೇಳಿದ್ದು ಅಂದ್ರೆ ಅಷ್ಟು ಫಾಸ್ಟ್ ಆಗಿದ್ದಾರೆ ಜನ, ಪೇಷನ್ಸ್ ಇಲ್ಲ ಅವ್ರಿಗೆ. ನೀವು ಟ್ರಾಫಿಕ್ ಅಲ್ಲಿ ನೋಡಿ, ಯಾರಾದ್ರೂ ಒಂದು 5 ನಿಮಿಷ ವೇಟ್ ಮಾಡ್ತಾರ, ಅವ್ನು ಯಾವ ನಿಂತಿರ್ತಾನೆ ಆ ಸಿಗ್ನಲ್ಲೇ ಬಿಡ್ಬೇಕು. ಅನ್ಸರ್ಸ್ಕೊಂಡು ಹೋಗೋರು ತುಂಬಾ ಕಡಿಮೆ. ಪರ್ಫೆಕ್ಟ್ ಜೊತೆ ಸಿಕ್ಕಿದ್ರೆ ಚಪ್ಪಲಿ ಮಾತ್ರನೇ, ಇನ್ನೆಲ್ಲ ಹೊಂದಾಣಿಕೆ.
ಇನ್ಯಾವುದು ಹೊಂದಾಣಿಕೆ ಇಲ್ಲ, ಅಲ್ಲ. ಸಿಗೋ ಕಾಣಿಸಲ್ಲ ಇತ್ತೀಚೆಗೆ. ಅಲ್ಲ ನೀವೇ ಹೇಳಿ, ಪರ್ಫೆಕ್ಟ್ ಆಗಿ ಸಿಗೋ ಜೊತೆ ಯಾವ್ದು ಸಿಗುತ್ತೆ? ಅಲ್ಲ ಹೌದು, ಅದೇ ಚಪ್ಲಿನೇ ನೀವು ಹೇಳ್ದಂಗೆ. ಹೌದು, ಬಟ್ ಹೆಲ್ತಿ ರಿಲೇಶನ್ಶಿಪ್ಗೆ ಈ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋಂತ ಆಗಿರ್ಬೋದು, ಮೇಡಮ್ ಏನಿಲ್ಲ, ಟ್ರಾನ್ಸ್ಪರೆನ್ಸಿ ಒಂದಿತ್ತು ಅಂದ್ರೆ ಇಬ್ಬರ ಮಧ್ಯದಲ್ಲಿ ಓಕೆ. ಇದೇನು ಆಗಲ್ಲ. ಮತ್ತೆ ನೀನ್ ಏನೇ ಮಾಡು, ಕಳ್ತನ ಮಾಡು, ನೀನ್ ಹೆಂಡತಿ ಪಕ್ಕ ಒಪ್ಕೊಳ್ತಾಳೆ, ನಿನಗೆ ಹೇಳಕ್ಕೆ ಕ್ಯಾಲಿಬರ್ ಇರ್ಬೇಕು. ನೀನೆಲ್ಲ ಮುಚ್ಚಿಡ್ತೀಯ, ಇದು ಮಾಡಿದ್ರೆ ಅದು ಹೆಲ್ತಿ ರಿಲೇಶನ್ಶಿಪ್ ಆಗಲ್ಲ. ನಿಮ್ದು ಒಂದು ರಿಲೇಶನ್ಶಿಪ್ ಹೆಲ್ತಿ ಆಗಿರೋದಕ್ಕೆ ಕಾರಣ ಏನು ಅಂತ ಅನಿಸ್ತು ನಿಮಗೆ? ಟ್ರಾನ್ಸ್ಪರೆನ್ಸಿ. ಟ್ರಾನ್ಸ್ಪರೆನ್ಸಿ, ಓಕೆ. ಮತ್ತೆ ನನ್ನ ಹೆಂಡತಿಗೆ ಪ್ರತಿಯೊಂದು ಗೊತ್ತಿತ್ತು, ಹಂಗಾಗಿ ಏನು ತೊಂದರೆ ಇರಲಿಲ್ಲ ನನಗೆ. ಓಕೆ. ಅವಳು ಏನಾದ್ರು ಮಾಡಕ್ ಮುಂಚೆ ನಾನೇ ಫಸ್ಟ್ ಡಿಸ್ಕಸ್ ಮಾಡ್ಬಿಡ್ತಿದ್ದೆ. ಯಾರೋ ಮೂರನೇವ್ರು ಹೇಳೋ ಬದಲು ನಾವೇ ಹೇಳಿದ್ರೆ ಇನ್ನೂ ಒಳ್ಳೇದಲ್ಲ. ಹೌದು, ಓಕೆ. ಮೂರನೇವ್ರ ಕಡೆಯಿಂದ ಹೋದ್ರೇನೆ ಅವ್ರಿಗೆ ಬೇಜಾರಾಗೋದು. ಓಕೆ. ಗಂಡನ ಹೇಳ್ಬಿಟ್ರೆ ನೀನು ಕಳ್ಳ ಆಗಿದ್ರು, ಕಳ್ತನ ಮಾಡಿದೆ ಅಂದ್ರೂ ಅಕ್ಸೆಪ್ಟ್ ಮಾಡಿ ಹೇಳ್ತಾಳೆ ನೆಕ್ಸ್ಟ್ ಮಾಡ್ಬೇಡ ಅಂತ. ಹೌದು. ನಾನು ಸಿಕ್ಕಾಕೊಂಡು ಪೊಲೀಸವ್ರು ಕರ್ಕೊಂಡು ಹೋಗಿ ಗೊತ್ತಾದ್ರೆ ಅವಳಿಗೆ ಎಷ್ಟು ಬೇಜಾರಾಗುತ್ತೆ.